ನಂಜನಗೂಡಿನಲ್ಲಿ ಪ್ರೀತಿಸಿ ಮದುವೆ ಆಗುವಂತೆ ಯುವಕ ನೀಡಿದ ಕಿರುಕುಳಕ್ಕೆ ಅಪ್ರಾಪ್ತ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಗೆ ಶರಣಾದ ಘಟನೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಇಬ್ಬರ ನಡುವೆ ಲವ್ವಿ ಡವಿ ಇರುವ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಆರೋಪ ಹೊತ್ತ ಯುವಕ ಅಪ್ರಾಪ್ತೆಯ ಜೊತೆ ಇದ್ದ ಪ್ರೀತಿಯ ಬಗ್ಗೆ ಫೋಟೋ ಹಾಗೂ ಆಕೆಯ ಸಾವಿಗೂ ಮುಂಚಿನ ಇಬ್ಬರ ನಡುವೆ ನಡೆದ ಆಡಿಯೋ ಸಂಭಾಷಣೆ ಬಿಡುಗಡೆ ಮಾಡಿದ್ದಾನೆ. ಹೌದು, ಅಪ್ರಾಪ್ತ ಹುಡುಗಿ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆದಿತ್ಯ ಎಂಬ ಯುವಕನ ಮೇಲೆ ಕಿರುಕುಳದ ಆರೋಪ ಬಂದಿತ್ತು. ನಂಜನಗೂಡಿನ ನೀಲಕಂಠನಗರ ನಿವಾಸಿ 17 ವರ್ಷದ ಅಪ್ರಾಪ್ತೆ ಆತ್ಮಹತ್ಯೆಗೆ ಯುವಕ ನೀಡಿದ ಕಿರುಕುಳ ಎಂಬ ಆರೋಪ ಮಾಡಲಾಗಿತ್ತು. ಈ ಬಗ್ಗೆ ಅಪ್ರಾಪ್ತೆ ತಂದೆ ಗುರುಮೂರ್ತಿ ಅವರು ಯುವಕ ಆದಿತ್ಯ ಮೇಲೆ ಕಿರುಕುಳ ಆರೋಪ ಹೊರಿಸಿ ಪ್ರಕರಣ ಕೂಡ ದಾಖಲಿಸಿದ್ರು. ಆದರೆ ಇದೀಗ ಆದಿತ್ಯ ಇಬ್ಬರ ನಡುವಿನ ಪ್ರೀತಿ ಇರುವುದನ್ನ ಸ್ಪಷ್ಟಪಡಿಸಿದ್ದು, ಫೋಟೋಗಳನ್ನ ಆಡಿಯೋ ಬಿಡುಗಡೆ ಮಾಡಿದ್ದಾನೆ. ಅಪ್ರಾಪ್ತೆ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಆದಿತ್ಯ, ಆಕೆಯ ತಂದೆ ಕಿರುಕುಳದಿಂದಲೇ ಸಾವನ್ನಪ್ಪಿರಬಹುದೆಂದು ಶಂಕಿಸಿ ಘಟನೆಯಿಂದ ಶಾಕ್ ಆಗಿರುವುದಾಗಿ ತಿಳಿಸಿ, ಪೊಲೀಸರು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅವಳ ಸಾವಿಗೆ ಸೂಕ್ತ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿ ವಿಡಿಯೋ ಮಾಡಿದ್ದಾನೆ. ನನ್ನ ಹೆಸರು ಆದಿತ್ಯ ಅಂತ. ಮೊನ್ನೆ ನೀಲಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ. ನನ್ನ ಅವಳ ಪರಿಚಯ ಅಂದರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು ಒಂದು 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳು ಆರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದ್ದೀನಿ. ಅವ್ರ ತಂದೆ ಕಿರುಕುಳದಿಂದ ಆಗಿರಿದೆಯೋ ಅಥವಾ ಅವಳಾಗಿದ್ದು ಅವಳೇ ಮಾಡ್ಕೊಂಡಿದ್ದಾಳ ಅದು ನನಗೆ ಗೊತ್ತಿಲ್ಲ. ಆದ್ರೆ ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ. ಅದಕ್ಕೆ ಪೊಲೀಸರು ತನಿಖೆ ಮಾಡಿ ನನ್ನ ಮೇಲೆ ಇಲ್ದರ ಆರೋಪ ಮಾಡೋರೆ. ಇದು ಸರಿ ಇಲ್ಲ. ಅವರ ತಂದೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನ ಕ್ಲೀನಾಗಿ ಸರಿಯಾಗಿ ತನಿಖೆ ಮಾಡಿ ಆರಕ್ಷಕರು ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ಅರ್ಥ ಆಗಿಲ್ಲ. ಅಮ್ಮ ಇಲ್ಲ. ನವ್ಯ ಇಲ್ಲ. ನವ್ಯ ಓದ್ಲಾ ಅವ್ರ ಗಂಡ ಮನೆಗೆ? ಫೋನ್ ಇಟ್ಬಿಟ್ಟೋಗವ್ರೆ. ಅಮ್ಮ ಚಾರ್ಜರ್ ಬಿಟ್ಬಿಟ್ಟೋಗವ್ರೆ. ನಿಜ ನನ್ ಬೇಡ್ವಾ? ನೀನ್ ಯಾಕೆ ಅಳ್ತಾ ಇದೀಯಾ? ನೀವು ಬೇಡ ಹೇಳಿ. ನಂಗಿಲ್ಲ ಒಂದು ಮಾತು ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ನಿಮಗ್ ನಾನ್ ಬೇಕು ಬೇಡ್ವಾ? ಬೇಕು. ಒಂದು ಮಾತು ಹೇಳಿ. ನನಗಿಲ್ಲ ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ಕಾಲೇಜ್ ಹೋಗಲ್ಲ? ಕಾಲೇಜ್ ಹೋಗ್ತೆ ನಾಳೆ. ಅವರೆಲ್ಲ ಬರ್ಸೋರೆ ಹುಡುಗರು ಅವ್ರಿಗೆ. ಯಾರು? ನಾನು ಅವ್ರ ಮಮ್ಮಿ ಅತ್ತೆ ಭಾಗ್ಯ ಅತ್ತೆ. ಎಲ್ಲಿಗೆ? ನನಗೆ ಏಂತಿಗೆ? ನೋಡಕ್ಕೆ ಆಗಲ್ಲ ನನಗೆ. ನನ್ ಗೊತ್ತಿಲ್ಲ. ಯಾಕೆ ಅಳ್ತಾ ಇದೀಯಾ? ನಾನು ಹಿಂಗಿರ್ಲಿ, ನೀವು ನಾನು ಹಿಂಗಿರ್ಲಿ. ನೋಡ್ಕೊಂಡ್ ಮಾತಾಡ. ಅಮ್ಮ ಬಂದ್ಗಿಂದರು ಸಾಯ್ತೀನಿ. ಸಾಯ್ತೀನಿ. ಆಗಲ್ಲ ನನ್ಗೆ ಇದು. ಏಯ್ ನಾನಿಲ್ವಾ? ಯಾಕೆ ಭಯ ಪಡ್ತೀಯ? ಯಾಕೆ? ಏನೇನೋ ಯಾರ್ಯಾರು ಏನೇನೋ ಬಂದು ಹೇಳಿದ್ರು ನಂಗೆ. ಆದ್ರೂ ನಾನು ನಿಮ್ಮನ್ನ ನಂಬಿ ಫೋನ್ ಮಾಡಿದ್ದೀನಿ ಪಾಪ. ಯಾರು ಏನೇನು ಹೇಳಿದ್ರು? ಸಂಜನಾ, ಪ್ರಿಯಾಕ ಎಲ್ಲ ಏನೇನೋ ಹೇಳಿದ್ರು. ನಂಗೆ ಅದೇನು ಬೇಡ, ನೀವ್ ನನಗ್ ಮೋಸ ಮಾಡಲ್ಲ ಅಂತ ಗೊತ್ತಿದ್ಕೆ ನಾನು ಫೋನ್ ಮಾಡಿದ್ದೀನಿ ಪಾಪ. ನಿನ್ಗಂಗ ಅನ್ಸುತ್ತಾ ನಾನು ಆ ಥರ ಮಾಡ್ತೀನಿ ಅಂತ? ಇಲ್ಲ ಇಲ್ಲ. ಮತ್ತೆ ನಾನು ಇಲ್ಲಿರಲ್ಲ. ನಂಗೆ ಈಗ್ಲೂ ಮದ್ವೆ ಮಾಡ್ತವ್ರೆ. ಈಗ್ಲೇ? ನಂಗೆ ಬೇಕು.
ಅಳ್ಬೇಡ, ಅಮ್ಮ ಬಂದ್ಗಿಂದವ್ರು ನೋಡ್ಕೊಂಡು ಮಾತಾಡು. ಹಲೋ, ಅಮ್ಮ ಬಂದ್ಗಿಂದವ್ರು ನೋಡ್ಕೊಂಡು ಮಾತಾಡು ಪ್ಲೀಸ್. ಪುನಃ ಹೊಡಿತಾರೆ. ಆ ನಾನು ಅಲ್ಲ ಪಾಪ, ಹೊಡಿತಾವ್ರು, ತುಂಬಾ ಹೊಡೆದ್ರಾ? ಅವ್ರು ಹೊಡೆಯೋ ಹೇಳಿಕೆಂತ ಕೇಳಿಸ್ಕೊಳಕ್ಕಾಗ್ತಿಲ್ಲ ಮಾತುಗಳು. ಏನಂತವ್ರೆ? ಏನೇನೋ ಸುಳ್ಗಾರಿಕೆ ಆಟ ಅಲ್ಲ, ನಂಗೆ ಅದು ಬೇಡ. ನನ್ಗೆ ಹೆಂಗ ಹೊಡೆದ್ರು ನಂಗೆ ಅದು ಬೇಡ. ನಂಗೆ ಇವಾಗ ಫೋನ್ ಇಕ್ಬಿಟ್ಟು ಹೋಗವ್ರೆ ಅಂತಂದ್ರೆ ನಿನ್ನ ಬಿಟ್ಟಿಡಿಯಕ್ ಟ್ರೈ ಮಾಡ್ತಾವ್ರೆ. ಇಲ್ಲ, ಇವಾಗ ಯಾಕೆ ಭಯ ಪಡ್ತಾ ಇದೀಯಾ? ನಂಗೆ ಬೇಕು, ನನ್ನ ಮದ್ವೆ ಮಾಡ್ಬೇಕು. ನಾನಿರುವಾಗ ಯಾಕೆ ಭಯ ಪಡ್ತಾ ಇದೀಯ ಅಂತಲ್ವಾ? ನೀವಿದ್ದಾಗ ಒಂದ್ ಕೆಲ್ಸ ಮಾಡು, ನೀನು ನಾಳೆ ಪಿಕಪ್ ಡ್ರಾಪ್ ಮಾಡ್ತಾರಾ? ಇಲ್ಲ, ನಾಳೆ ಕಾಲೇಜ್ ಇಲ್ಲ, ರಜೆ. ನಾಳೆನಾ? ಒಂದ್ ಲೆಟರ್ ಅಲ್ಲಿ ನಿನ್ ಮೂಮೆಂಟ್ ಸಿಚುವೇಶನ್ ಏನೇನೈತೆ ಪ್ರತಿಯೊಂದು ಬರ್ದ್ಬಿಟ್ಟು ನಿಮ್ ಬಿಲ್ಡಿಂಗ್ ಮೇಲೆ ಎಲ್ಲಾದ್ರೂ ಇಟ್ಬಿಡು. ನಾನ್ ಬಂದು ಯಾವ ಟೈಮಲ್ಲಿ ಆದ್ರೂ ಬಂದು ಎತ್ಕೊಂತೀನಿ ಅದನ್ನ. ಆಯ್ತಾ? ಹಾ, ನೀನ್ ಹುಷಾರು, ಊಟ ಮಾಡು ಆಯ್ತಾ? ಊಟ ಮಾಡಕ್ಕೂ ಇಷ್ಟ ಇಲ್ಲ. ನಿಮ್ಮ ಮಾಡಿ ನಾನು ಊಟ ಮಾಡಿಲ್ಲ 3 ದಿವಸ. ನಾನ್ ಹೇಳ್ತಾ ಇಲ್ವಾ ಇವಾಗ ಚೆನ್ನಾಗಿರ್ಬೇಕು ಅಂತಂದ್ರೆ ಊಟ ಮಾಡ, ಅರ್ಥ ಮಾಡ್ಕೋ. ನಿಮ್ ಅಪ್ಪ ಎಲ್ಲ ನನ್ಗೆ ಹೊಡ್ಸವ್ರೆ ಗೊತ್ತಾ? ತುಂಬಾ ಹೊಡ್ಸಿದ್ರ? ನನ್ ನಿಂದೇಳು, ನಿನ್ಗ ಅಷ್ಟೆಲ್ಲ ಹೊಡೆದವ್ರೆ. ನನಗೆ ಹೊಡಿಲ್ಲ. ನೀನ್ ಇವಾಗ ಫೋನ್ ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಫಸ್ಟ್ ಫೋನ್ ಇಡು. ನಿನ್ ಸೇಫ್ಟಿ ಮುಖ್ಯ, ನನ್ಗೆ ಅರ್ಥ ಮಾಡ್ಕೋ. ಹೊಡಿತಾರೆ ನಿನ್ಗೆ, ನಾನು ಇಲ್ಲ ಜಾಗದಲ್ಲಿ. ನನಗೆ ಮನ್ಸಿಲ್ಲ ಪಾಪ ಬದುಕಕ್ಕೆ. ಹಾ, ಮನ್ಸಿಲ್ಲ ಬದುಕಕ್ಕೆ. ಬದುಕಕ್ ಇಷ್ಟ ಇಲ್ವಾ? ನನಗೆ ಯಾರಿಗೋಸ್ಕರ ಬದುಕಿಲ್ಲ ಅಂದಲ್ಲ. ನಾನ್ ಇಲ್ದೆ ಎಲ್ಗೋಗಿದ್ದೀನಿ ಸರಿ? ತಾಯಿ ಬದುಕಿದ್ರೆ ಬದುಕೋಗು, ನಿಮ್ಮಲ್ಲಿ ಭಾರ ಅಂತ ಗೊತ್ತಾಗ್ತಿದ್ದಾರೆ ನಮ್ಮ ಮನೆಗೆ. ಮದ್ವೆ ಗಿದ್ವೆ ಎಲ್ಲ ಮಾಡಲ್ಲ, ಹೋಗೋ ತಲೆಗೆ ಏರ್ಸ್ಕೊಬೇಡ, ಬರೀ ಡುಬಾಕ್ ಬಿಡೋದವ್ರು. ಇದನ್ನು ನಂಬಿಲ್ಲ ಅಂದ್ರೆ ನಾನ್ ಸತ್ಮೇಲೆ ನಂಬಿ. ಏಯ್, ನೀನ್ ಹಂಗೆಲ್ಲ ಏನೇನೋ ಮಾತಾಡ್ಬೇಡ. ನೀವು ಇನ್ನು ನಂಬಿ, ನಾನು ಸತ್ಮೇಲೆ ನಂಬಿ. ಬಂದು ನೋಡ್ಕೊಂಡ್ ಹೋಗ್ತಿರ್ತಾನೆ, ನೋಡ್ಕೊಂಡ್ ಹೋಗೋದಕ್ಕೆ ನೀವಾಗ ಬಿಟ್ಟಾಕು. ಆ ನನ್ನಿಂದ ಜ್ಯೋತಿ ಅಮ್ಮನ ಅವ್ರದ್ ಬಿಡೋ, ನೀನು ನಿಂದೇಳೋ, ನಂಗ್ ನಿಂದೆ ಚಿಂತೆ. ಸ್ಟೀಫನು ಲೈನಲ್ಲೇ ಅವನೇ. ಈಗ ನನ್ಗೆ ಅವನೊಬ್ನೇ ಸಪೋರ್ಟಿವ್ ಆಗಿ ಎಲ್ಲಾ ತರ ಹೇಳ್ಕೊಟ್ಟು ಹೆಲ್ಪ್ ಮಾಡ್ತಿರೋದು ನನ್ಗೆ. ನಂಗೆ ಯಾಕ ಮಧ್ಯಾಹ್ನ ಸ್ಟ್ಯಾನ್ ಎದ್ದು ನನಗೆ ಮಾತಾಡ್ಬೇಕಾದ್ರೆ ಏನೇನೋ ಹೇಳಿದ್ರು ಮೇಲೆ ನಂಬಿಲ್ಲ. ಯಾರು ಸಂಜನಾ ಏನೇನೋ ಹೇಳಿದ್ದ ನನ್ ಮೇಲೆ? ಏನ್ ಹೇಳಿದ್ರು, ಪ್ರಿಯಾನು ಏನೇನೋ ಹೇಳಿದ್ರು, ಪ್ರಿಯಾಕ್ಕನು ನಾನು ಏನೇನೋ ಹೇಳಿದ್ರು. ನನ್ಗದ್ ಬೇಡ. ನೀವ್ ಎಷ್ಟು ಜನಕ್ಕಾದ್ರೂ ಮೋಸ ಮಾಡಿ ನನಗ್ ಮೋಸ ಮಾಡಲ್ಲ ಅನ್ನೋದಂತೆ. ನಾನ್ ಮೋಸ ಮಾಡ್ತೀನಿ ಅಂತ ನಿನಗೆ ಅನ್ಸುತ್ತಾ? ಅದಕ್ಕೆ ಮಾಡಿರೋದು ಕಾಲ್. ನಿನ್ಗ ಅಷ್ಟು ಇದಿದ್ರೆ ಸ್ಟೀಫನ್ ಲೈನ್ ಅಲ್ಲೇ ಅವನೇ ಮಾತಾಡ್ಬೇಕಾದ್ರೆ. ನನಗ್ ಬೇರೆಯವ್ರು ಅಂತ ನಿಮ್ಗೆ ನಂಬಿಕೆ ಬರ್ತಾ ಇರೋದಕ್ಕೆ ತಾನೆ ನನ್ ಕಾಲ್ ಮಾಡಿರ್ತಿರೋದು. ಫಸ್ಟ್ ನೀನ್ ನೋಡ್ಕೊಂಡ್ ಮಾತಾಡೋ, ನಿನ್ ಕಾಲ್ ಹಿಂದಿಂದನೇ ಮುಗಿತೀನಿ. ಅಮ್ಮ ಬಂದ್ಗಿಂದವ್ರು ನೋಡ್ಕೊಂಡ್ ಮಾತಾಡು ಪ್ಲೀಸ್. ನಿನ್ ಹೊಡಿತಾರೆ ಸುಮ್ನೆ. ನನಗ್ ಬದುಕು ಇಷ್ಟ ಇಲ್ಲ ಅಂತಿಲ್ವಾ? ನಾನ್ ಬೇಡ್ವಾ? ಬೇಕಿರೋದ್ಗೆ ತಾನೇ ಮತ್ತೆ
ಹುಡ್ಬೇಕಾಯ್ತಲ್ಲ ಅಂದ್ರೆ ನಾನ್ ಬೇಡ ಅನ್ನೋ ತರ ಇದ್ರೆ ಆ ಮಾತಂತೀಯ, ಬೇಕು ಅನ್ನೋ ತರ ಇದ್ರೆ ಹಿಂಗ್ ಅಂತೀಯ. ನಾನು ಇಲ್ಲೇ ನಿಂತಿದ್ದೀನಿ. ಈಗ ನೀನ್ ಸಪೋರ್ಟ್ ಕೊಡ್ತೀಯಾ ಯಾವ ಮೂಮೆಂಟ್ ಅಲ್ಲಾದ್ರೂ? ನಾನು ಯಾವ ರೀತಿದಲ್ಲಿ ಬೇಕಾದ್ರೂ ನಿಂತ್ಕೊಂತೀನಿ. ಯಾವ ರೀತಿಯಲ್ಲಾದ್ರೂ ನಿಂತ್ಕೊಳ್ತೀನಿ. ಸರಿ ಪಾಪ, ಇಷ್ಟ ಹೇಳಿದ್ಯಲ್ಲ, ನನ್ಗೆ ನಾಳೆ ಕಾಂಟ್ಯಾಕ್ಟ್ ಮಾಡೋಣ. ಫಸ್ಟ್ ನಮ್ಮ ಅಪ್ಪ ಹತ್ರ ಮಾತಾಡ್ತೀನಿ ಬೆಳಗ್ಗೆ. ನಾನೇನೋ ಒಂದ್ ಮಾತಾಡ್ತೀನಿ, ತಲೆಗೆ ಇಡ್ಸ್ಕೊಂಬೇಡ. ನಾನು ಇಲ್ಲಿವರೆಗೂ ನಮ್ಮ ಮಾವ ಪಾಪ ನಂಜನಗೂಡ್ಲೆ ಇದ್ರೆ ನಾನು ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಏನು ಆಗಲ್ಲ, ಭಯ ಪಡ್ಬೇಡ. ನೀನ್ ನೋಡ್ಕೊಂಡ್ ಮಾತಾಡ. 1/2 hour ಆಯ್ತು ಅಮ್ಮ ಬಂದಿಂದದು. ಇಲ್ಲ ಇಲ್ಲ ಹತ್ರನೇ ನಿಂತಿದ್ದೀವಿ. ಆಚೆ ನಿಂತಿದ್ಯಾ? ಅಪ್ಪ ಹೋಟೆಲ್ ಇಂದ ಬಂದಿಲ್ಲ. ನವ್ಯ ಎಷ್ಟೊತ್ತು ಹೋದ್ಲು? ನಿಮ್ಮಮ್ಮ ಫಸ್ಟ್ ಆಫ್ ಆಲ್ ಅಂಗಡಿಗೆ ಹೋಯ್ತಾ? ಹಿಂದೆ ಎಲ್ಲ ನೋಡ್ಕೊಂಡು ಅಲ್ಲ, ಹಿಂದೆ ಎಲ್ಲಾರು ನಿಂತ್ಕೊಂಡ್ ಕೇಳಿಸ್ಕೊಂತವ್ರ? ಹಿಂಗೆ ನೋಡು. ಇಲ್ಲ, ಈ ತರ ಮೂಮೆಂಟ್ ಅಲ್ಲಿ ಫೋನ್ ಇಕ್ಬಿಟ್ಟು ಹೋಗವ್ರೆ ಅಂದ್ರೆ ಏನಾರು ಒಂದ್ ಸಮಥಿಂಗ್ ಇಟ್ಟಿರ್ತಾರೆ. ಅದಕ್ಕೆ ಇಲ್ಲ ಪಾಪಾ, ನೀ ನನ್ಗೆ ನಾಳೆ ಒಂದಿನ ಟೈಮ್ ಕೊಡು. ನಾನ್ ಕೊಡು, ನಾ ಏನೋ ಮಾಡ್ತೀನಿ, ಏನೋ ಹೇಳ್ತೀನಿ ನಿನ್ಗೆ. ಏನಾದ್ರು ಮಾಡಿ, ಬಟ್ ನಿಮ್ಗೆ ಎಫೆಕ್ಟ್ ಆಗೋ ತರ ಬೇಡ. ಏನಾಗತ್ತರ? ನಿಮ್ಗೆ ಎಫೆಕ್ಟ್ ಆಗೋ ತರ ಬೇಡ. ಹುಷಾರು, ಟೈಮ್ ಊಟ ಮಾಡಿ. ನೀನ್ ಚೆನ್ನಾಗಿದ್ರೆ ನಾ ಚೆನ್ನಾಗಿದ್ದಂಗೆ ಹೇಳ್ತಾ ಇಲ್ವಾ? ನೋಡು, ನಿಮ್ಮ ಅಮ್ಮ ಬೈದ್ರು, ನಿಮ್ಮ ಅಕ್ಕ ಬೈದ್ರು, ನಿಮ್ಮ ಅಪ್ಪ ಬೈದ್ರು, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ಇಷ್ಟು ದಿನ ಆದ್ರೂ ಅವ್ರಷ್ಟು ಬೈದ್ರುವೆ ಸೋತ್ಕೊಂಡಿದೀನಿ ಅಂದ್ರೆ ನಿನ್ಗೋಸ್ಕರ. ನಾನ್ ರಿವರ್ಸ್ ಮಾತಾಡ್ಬಿಟ್ಟು ಹಿಂಗ್ ಜಗಳಕ್ ನಿಂತ್ಕೊಂಬೋದಿತ್ತು, ನಿನ್ ಕೆರಿಯರ್ ಹಾಳಾಗ್ಬಿಡುತ್ತೆ. ಈಗ್ಲೂ ನಾನು ನೀನೇ ಬೇಕು ಅಂತ ನಿಂತ್ಕೊಂಡ್ಬಿಟ್ರು ನಿನ್ನ ಕಾಲೇಜಿಗೆ ಕಳ್ಸಲ್ಲ, ಎಂತಕ್ಕೂ ಕಳ್ಸಲ್ಲ. ಅದೊಂದಕ್ಕೆ ಎಲ್ಲಾ ತರ ಸೋತ್ಕೊಂಡು ಆಯ್ತು ಕಳ್ಸಲ್ವಾ? ನನ್ನ ಮದ್ವೆ ಮಾಡ್ತಾರೆ ಅಂತಿಲ್ವಾ? ಯಾವ ಮದ್ವೆ ಮಾಡ್ತಾರೆ? ಮಣ್ಣು. ಈಗ ಅಮ್ಮ ಬತ್ತವ್ರ? ಪಾಪ ನೀನ್ ಹುಷಾರು, ಟೈಮ್ ಸರಿಯಾಗಿ ಊಟ ಮಾಡು. ನೀನ್ ಕಾಲ್ ಮುಗಿತೀನಿ. ಬಟ್ ನಾಳೆ ನನ್ಗೆ ಒಂದ್ ಲೆಟರ್ ಬರ್ದು ನೀನ್ ಅದ್ರ ಮೇಲೆ ಇಕ್ಕಿರು. ಏನೇ ಅಪ್ಡೇಟ್ಸ್ ಇದ್ರುವೆ. ಡೈಲಿ ಏನೋ ಕಾಲ್ ಮಾಡಕ್ಕಾಗಿಲ್ಲ ಅಂದ್ರೆ ಆತರ ಅಪ್ಡೇಟ್ಸ್ ಇದ್ರೆ ನೀನ್ ಬರ್ದ್ಬಿಟ್ಟು ನಿಮ್ ಬಿಲ್ಡಿಂಗ್ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಇಕ್ಬಿಡು. ನಾನು ಹುಡ್ಕೆತ್ಕೊಂತೀನಿ, ನೀನ್ ತಲೆಗೆಡ್ಸ್ಕೊಬೇಡ ಆಯ್ತಾ? ಹುಷಾರು ಜೋಪಾನ ಪಾಪ, ಹುಷಾರು. ನೀನ್ ಊಟ ಮಾಡಕಂದ. ನೀನ್ ಭಯ ಪಡ್ಬೇಡ, ಅವನೇ. ನೀನ್ ಹುಷಾರು. ವರದಿ ಮೋಹನ್ ಹೊಲ್ಲಳ್ಳಿ, ನಂಜನಗೂಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.